ಇದೇನಿದು ಸಾಯಂಕಾಲ 6 ಗಂಟೆಗೆ ಬರ್ತೇನೆ ಅಂತ ಹೇಳಿದ ಕನಕ ಇಷ್ಟೊತ್ತಾದ್ರೂ ಬರಲೇ ಇಲ್ವಲ್ಲ. ಇಲ್ಲೇ ಸ್ವಲ್ಪ ಕಾದು ನೋಡುತ್ತೇನೆ. ಹಾ ನಾಗರತ್ನ, ಯಾರು ದಾರಿ ಕಾಯ್ತಿರುವೆ? ಹೊರಟು ಹೋಗಲು ಬಂದಿಲ್ಲಲೇ ನಾಗರತ್ನ. ತಾಳಿ ಇಲ್ಲದ ನನಗೊಳಿಸುತ್ತಿರುವ ನಿನ್ನ ಕೊರಳಿಗೆ ತಾಳಿ ಕಟ್ಟಿ 3 ಬಣ್ಣದ ಗಂಟೆ ಹಾಕಿ ನಿನ್ನನ್ನು ಸತಿಯಾಗಿ ಸ್ವೀಕರಿಸಲು ಬಂದಿರುವನು ಈ ಚಕ್ರವರ್ತಿ. ಅದು ಹೇಗೆ ಸಾಧ್ಯವಿಲ್ಲ ಎಂದು ನಾನೇ ನೋಡೇ ಬಿಡ್ತೀನಿ. ಸಾಧ್ಯ ಮಾತು ನನ್ನ ಮುಂದೆ ನುಡಿಯಬೇಡ ನಾಗರತ್ನ. ಸುಮ್ಮನೆ ನೀನು ನನ್ನ ಸತಿಯಾಗಿ ಸ್ವೀಕರಿಸಬೇಕು, ಇಲ್ಲದಿದ್ದರೆ ಬಲಾತ್ಕಾರದಿಂದ ಕಟ್ಟಬೇಕು ನಿನ್ನ ಕೊರಳಿಗೆ ತಾಳಿಗೆ. ಬಲಾತ್ಕಾರದ ನಿನ್ನ ಕೊರಳಿಗೆ ತಾಳಿ ಕಟ್ಟಿ ನಿನ್ನ ಸತಿಯಾಗಿ ಸ್ವೀಕರಿಸಬೇಕಾಗುತ್ತದೆ. ಬಲು ಎತ್ತರ. ಪುಂಡ ಪುರುಷನಾದ ಈ ಚಪ್ಪಲಿಯಲ್ಲಿ ಮಾತನಾಡಿದೆ ಆ ಬಂಡರೆಂಡೆ. ಹರಿಯ ಮರಿಯ ಹಿಡಿದುಕೊಳ್ಳಬರ್ರೆ ಇವಳನ್ನು. ಲೇ ಚಕ್ರವರ್ತಿ, ನಿಲ್ಲಿಸಲೇ ನಿನ್ನ ಅಟ್ಟಹಾಸದ ಸೋರತನವನ್ನು. ಏ ತಿರುಕ ನನ್ನ ಮಗ, ಯಾರು ನೀವು? ಅಯ್ಯವ ನಾನು ಎದ್ದ ಸರ್ಪದ ಗುದ್ದದಲ್ಲಿ ಗೆದ್ದ ಕೊಂಡ ಪುರುಷರ ಗಂಡ ಈ ಕನಕ. ಲೇ ಕನಕರಾಯ, ಹಿಂಡು ಹುಲಿಗಳ ಗಂಡನಾದ ಈ ಚಕ್ರವರ್ತಿಗೆ ಈ ಅದರಾದ ನೆಲ ಕಾಣದಿಲ್ಲ ಯಾಕೆ ಬಂದು ಬೀಳುವುದೇ ಬಲು ಜೋಕೆ. ಮಾಡುವುದನ್ನೆಲ್ಲ ಮಾಡಿ ಏನು ಗೊತ್ತಿಲ್ಲಂದ್ರೆ ಮಳ್ಳನಂತೆ ನಟಿಸಬೇಡ ಚಕ್ರವರ್ತಿ. ನಮ್ಮ ತಂದೆ ತಾಯಿಗಳನ್ನು ಕೊಂದು ಅಂದರೆ ನೀವಿಬ್ಬರು 25 ವರ್ಷಗಳ ಹಿಂದೆ ನಿನ್ನಿಂದ ಕೊಲೆ ಆದ ರೈತ ಸಂಘದ ಅಧ್ಯಕ್ಷ ಅಮರವೀರನ ಮಕ್ಕಳೇ ಈ ಸಿಂಹದ ಸಿಡಿಲ ಮರಗಳ. ನೋಡು ರಾಯಣ್ಣ, ಈ ಕನಕನ ಮಾತು ನೀನು ನಂಬಬೇಡ. ನಿನ್ನ ತಂದೆ ತಾಯಿ ನಾನು ಕೊಲೆ ಮಾಡಿಲ್ಲ. ನಿನ್ನ ತಂದೆ ತಾಯಿ ಕೊಲೆ ಮಾಡಿ ನೀ ಬಡ ಬಿಕಾರಿ, ಆ ಬಡ ಬಿಕಾರಿ ಶಿವರಾಯ ಕನಕ. ಲೇ ಚಕ್ರವರ್ತಿ, ನಿನ್ನ ಮಾತನ್ನು ನಂಬಿ ಸಿಕ್ಕಂತೆ ಕಳೆದ ಈ ರಾಯ ನಿನ್ನನ್ನು ಸುಮ್ಮನೆ ಬೇಡುವುದಿಲ್ಲ. ಮುಗಿದು ನಿನ್ನ ಕತೆ. ನೀನು ಮನೆಗೆ ನಡಿ. ಆಯ್ತು. ಅದೇ ರಾಯಣ್ಣ, ನಾಳೆಗೆ ನಮ್ಮ ಊಟ ಯಾರ ಮನೆಯಲ್ಲಿ ಗೊತ್ತಾ? ಈ ಊರ ಬಂಡನಾಗೆ ಗೌಡನ ಮನೆಯಲ್ಲ. ನಡಿಯಣ್ಣ, ಹೋಗೋಣ. शब्द वेद हीरो
ಜೀವಂತ ಸುಡಲು ಬಂದಿದ್ದೇವೆ ಅವಳೆ ಹೊಲಗಳಾಗೆ. ಕನಕ, ಈ ಶ್ರೀಮಂತರ ಎದುರು ನಿಂತು ಮಾತನಾಡುವ ಯಾವ ಬಡವ? ನೀನು ಶ್ರೀಮಂತ ಸಿಂಹವಾದರೇನು, ಶ್ರೀಮಂತ ಶಿಕಾರಿಯಾದರೇನು? ನಿಮ್ಮಂತ ಶ್ರೀಮಂತರನ್ನು ಸ್ವಪ್ನಕ್ಕೆ ಅಡಗಿಸಲು ಊಗದ ಲೋಕದ ಹುಲಿಗಳಾಗಿ ಬೆಳೆದಿವೆ, ಜೋಡಿ ಹುಲಿಗಳಾಗಿ. ಸತ್ತನ ಮರ್ದನನ ಮಕ್ಕಳ, ನಿಮ್ಮಂತ ಎಷ್ಟೋ ಜನ ಸೋಡಿಗಿಳಿದ ಸೋದರರು ಈ ನಾಗೇಗೌಡನ ಶರಪಂಜರದಲ್ಲಿ ಬಿದ್ದು ಒದ್ದಾಡಿ ಸಾಯುತ್ತಿರುವಾಗ ಇನ್ನು ನೀವ್ಯಾವ ಲೆಕ್ಕಲೇ ಈ ಗೌಡರ ಹುಲಿಗೆ? ಲೇ ನಾಗೇಗೌಡ, ನಿನ್ನ ಒಂದೊಂದು ಯಾವಾಗಳನ್ನು ತುಂಡು ತುಂಡಾಗಿ ಕತ್ತರಿಸಿ ನಿನ್ನ ರಕ್ತ ಕುಡಿಯಲು ಬಂದಿದ್ದವಲೇ ಸಿಂಹದ ಸೈಡಲು ಮರಿಗಳಾಗೆ. ಗಂಡುಗಲೇ ಮಾತಿಗೆ ಮಾತು ಬೆಳೆಸಿ ಮತ್ತಷ್ಟು ರೊಚ್ಚಿಗೆಬ್ಬಿಸಬೇಡ ಈ ನಾಗೇಗೌಡನನ್ನು. ನಿಮ್ಮ ಚೆಂಡು ಕಳೆದು ಇದೇ ನನ್ನ ಅರಮನೆ, ಇದೇ ನನ್ನ ಮನೆ ಗರುಡುಗಂಬಕ್ಕೆ ನೇತು ಹಾಕುತ್ತೇನೆ. ಬಲು ಎಚ್ಚರ ಮಕ್ಕಳ. ನಮ್ಮಿಬ್ಬರ ಸಿರ ಕಡಿಯಕ್ಕಿಂತ ಪೂರ್ವದಲ್ಲಿ ನಿನ್ನೆದೆಯ ಮೇಲೆ ಕಾಲಿಟ್ಟು ನಮ್ಮೂರ ನ್ಯಾಯ ಭಂಗಕ್ಕೆ ತೂಗು ಹಾಕಬೇಕಾಗುತ್ತದೆ. ಬಲು ಎಚ್ಚರ ಮಗನೇ. ಈ ನಾಗೇಗೌಡನ ಹಣ ಉರುಳಿಸಲು ನಿನಗೂ ಸಾಧ್ಯವಿಲ್ಲ, ನಿನ್ನನ್ನು ಹುಟ್ಟಿಸಿದ ನಿನ್ನಪ್ಪನಿಗೂ ಸಾಧ್ಯವಿಲ್ಲ. ನಿಮಗೆ ಕೊನೆಯದಾಗಿ ಹೇಳ್ತೇನೆ, ನಿಮ್ಮ ಪ್ರಾಣ ಉಳಿಸಿಕೊಂಡು ಇಲ್ಲಿಂದ ಹೊರಟು ಹೋಗ್ರೆ. ಲೇ ನಾಗೇಗೌಡ, ಪ್ರಾಣಕ್ಕೆ ಎದರಿ ಹೊರಟು ಹೋಗಲು ಬಂದಿಲ್ಲಲೇ. ಮುಗಿ ನಿನ್ನ ಪ್ರಾಣ ತೆಗೆದಾಗಲೇ ಈ ಕನಕನ ಮನಸ್ಸಿಗೆ ನೆಮ್ಮದಿ. ಮುಗಿತು ನಿನ್ನ ಕತೆ, ಮರಿಸೋ ನಿನ್ನ ಮನೆಯ ದೇವರನ್ನ. ನೆನೆಸುವಷ್ಟರಲ್ಲೇ ಬಂದೇ ಬಿಟ್ಟರು ಬ್ರಹ್ಮ ವಿಷ್ಣು ಮೈಸೂರು ನಿನ್ನ ಸೋದರರು. ಈಗ ಬಂದೆ. ಯಾಕೆ ಕನಕ ಈ ರೀತಿ ಮೂಕನಾಗಿ ನಿಂತು ಬಿಟ್ಟೆ? ಅದನ್ನು ನಾನು ಹೇಳುತ್ತೇನೆ. ಇವಳು ನಮ್ಮಿಂದ ಸತ್ತ ನಾಗೇಗೌಡನ ತಂಗಿ, ಆ ನಾಗರತ್ನ ಅಂತ. ಇನ್ನು ಮುಂದೆ ನಮ್ಮ ಮನೆಯಲ್ಲೇ ಇರ್ತಾಳೆ, ನನ್ನ ಕನಕನ ಹೆಂಡತಿಯಾಗಿ. ರಾಯಣ್ಣ, ಕನಕ ಮತ್ತೇನು ನೋಡ್ತಾ ಇದ್ದೀರಾ? ಇಬ್ಬರು ಹಾರ ಬದಲಾಯಿಸಿಕೊಳ್ಳಿ.
ಕರುಣ ಸಾಗರ ಜಯ ಜಯ